ಬೆಳಗಾವಿ ಪಾಲಿಕೆಯ ಆಡಳಿತದಲ್ಲಿ ಕನ್ನಡ ಕಡ್ಡಾಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಸಿಎಂ ಅನ್ನ ಭೇಟಿಯಾಗಿ ಪಾಲಿಕೆಯ ಸದಸ್ಯ ದೂರು ಕೊಟ್ಟಿದ್ದಾರೆ. ಬೆಳಗಾವಿ ಪಾಲಿಕೆಯ ಆಡಳಿತದಲ್ಲಿ ಕನ್ನಡ ಕಡ್ಡಾಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಸಿಎಂ ಅನ್ನ ಭೇಟಿಯಾಗಿ ಪಾಲಿಕೆಯ ಸದಸ್ಯ ದೂರು ನೀಡಿದ್ದಾರೆ. ಎಂಇಎಸ್ ಪಾಲಿಕೆ ಸದಸ್ಯ ರವಿ ಸಾಳುಂಕೆಯಿಂದ ದೂರು ಸಲ್ಲಿಕೆಯಾಗಿರುವುದು. ಬೆಳಗಾವಿಯಲ್ಲಿ ಒತ್ತಾಯಪೂರ್ವಕವಾಗಿ ಕನ್ನಡವನ್ನ ಹೇರಲಾಗ್ತಾ ಇದೆ. ಇದನ್ನ ನೀವು ಪ್ರಶ್ನೆ ಮಾಡಬೇಕು ಅಂತ ಸಿಎಂಗೆ ಮನವಿಯನ್ನ ಸಲ್ಲಿಕೆ ಮಾಡಿರೋದು. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ಗೆ ದೂರು ಸಲ್ಲಿಸಿ ಮನವಿಯನ್ನ ಮಾಡ್ಕೊಂಡಿರೋದು. ಮಿನಿಮಮ್ ಕಾಮನ್ ಸೆನ್ಸ್ ಎಲ್ಲಿದ್ದೀರಾ, ಕರ್ನಾಟಕದಲ್ಲಿದ್ದೀರಾ, ಮಹಾರಾಷ್ಟ್ರದಲ್ಲಿದ್ದೀರಾ ಅನ್ನೋದನ್ನ ಮೊದಲು ಅರ್ಥಕೊಳ್ಬೇಕು. ನೀವು ಕನ್ನಡವನ್ನ ಹೇರೋದಲ್ಲ, ಅದು ನಿಮ್ಮ ಕರ್ತವ್ಯ. ಕನ್ನಡವನ್ನ ಮಾತನಾಡಲೇಬೇಕು. ಇದು ಗಡಿಭಾಗದ ವಿಚಾರಗಳೇ ಇಷ್ಟು. ಅಂದರೆ ಮಹಾರಾಷ್ಟ್ರ, ಬೆಳಗಾವಿ, ಹುಬ್ಬಳ್ಳಿ ಇದೆಲ್ಲವೂ ಕೂಡ ಗಡಿಯಾಗತ್ತೆ. ಅದನ್ನು ಮೀರಿ ಆಂಧ್ರ ಪ್ರದೇಶದಲ್ಲೂ ಕೂಡ ಕೆಲವೊಂದಷ್ಟು ಏರಿಕೆಗಳನ್ನು ನಾವು ಕೇಳ್ತಾನೆ ಬರ್ತಾ ಇದ್ದೀವಿ. ಒತ್ತಾಯಪೂರ್ವಕವಾಗಿ ಮಾತನಾಡೋದಲ್ಲ. ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ. ಇದನ್ನು ಪ್ರಶ್ನೆ ಮಾಡುವಂತಹ ಯಾವುದೇ ನಿಷ್ಠೂರವಾದಿಗಳು ನೀವು ಆಗಬಾರ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ದೇವೇಂದ್ರ ಫಡ್ನವೀಸ್ಗೆ ಸದಸ್ಯರು ದೂರು ನೀಡಿದಾರಂತೆ. ಸದಸ್ಯರೇ ಅಲ್ಲಿನ ಲೋಕಲಿಸ್ಟ್ಗಳಿಗೆ ಹೇಳಬೇಕು ಕನ್ನಡವನ್ನು ಮಾತನಾಡಿ ಅಂತ. ಅದು ಯಾವ ರೀತಿಯಲ್ಲಿ ಏರಿಕೆ ಆಗತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಅದು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಈ ಮನವಿಯನ್ನ. ನಿಜಕ್ಕೂ ಕೂಡ ಕರ್ನಾಟಕದಲ್ಲಿದ್ದುಕೊಂಡು ಕನ್ನಡ ಹೇರಿಕೆ ಅನ್ನೋದಿದೆಯಲ್ಲ, ನಾಚಿಕೆ ಕೇಡಿನ ವಿಚಾರ. ನಿಜಕ್ಕೂ ಕೂಡ ಅವರ ಬುದ್ಧಿಯನ್ನು ಮಂಕು ಬಡ್ದಿದ್ಯಾ ಅನ್ನುವಂಥ ಪ್ರಶ್ನೆಗಳು ಕೆಲವೊಂದ್ಸರಿ ಉದ್ಭವಿಸ್ಬಿಡತ್ತೆ. ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮ ಅನ್ನೋದನ್ನ ಮರಿತಾ ಇದ್ದಾರೆ ಕೆಲವೊಂದಷ್ಟು ವ್ಯಕ್ತಿಗಳು. ಆ ಸಾಲಿಗೆ ಈಗ ಈ ಸದಸ್ಯ ಕೂಡ ಸೇರ್ಕೊಳ್ತಾರೆ.